ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಮಾಯಕೊಂಡ ಕ್ಷೇತ್ರದ ಶಾಸಕರಾದ ಬಸವಂತಪ್ಪ ಅವರುಗಳು ಭಾಗವಹಿಸಿದ್ದ ಹಳ್ಳಿಗಳಿಗೆ ಹೋಗುವ ಬಸ್ಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ GM ಗಂಗಾಧರ ಸ್ವಾಮಿ ಅವರು ಅವಿಸ್ಮರಣೀಯ 3 ಮುತ್ತಿನಂಥ ಮಾತುಗಳನ್ನಾಡಿದ್ದಾರೆ. ಹಳ್ಳಿಯ ಪ್ರತಿಯೊಬ್ಬರು ಟಾಯ್ಲೆಟ್ ಉಪಯೋಗಿಸಬೇಕು, ನಿಮ್ಮ ಮನೆಗಳನ್ನು ದೇವಸ್ಥಾನದ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು, ಇಷ್ಟು ಮಾಡಿ ಮುಂದಿನ ದಿನಗಳಲ್ಲಿ ಊರಿನ ಪ್ರಗತಿ ನನಗೆ ಬಿಡಿ ಎಂದು ಹೇಳಿದ್ದಾರೆ. ಹಳ್ಳಿಗಳ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಇರುವ ಕಾಳಜಿಗೆ SSTV ಕನ್ನಡ ಚಾನೆಲ್ನಿಂದ ಒಂದು ಹ್ಯಾಟ್ಸಪ್. ಬನ್ನಿ ಜಿಲ್ಲಾಧಿಕಾರಿಯವರು ಏನು ಮಾತನಾಡಿದ್ದಾರೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ. ಯಾರ್ರೀ ಅದು ಕೊಯ್ಯ ಅನ್ನೋದು? ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ರವರೇ, ಸನ್ಮಾನ್ಯ ಶಾಸಕರಾದಂಥ ಬಸವಂತಪ್ಪ ಸಾಹೇಬ್ರವರೇ, ನನ್ನ ಸಹೋದ್ಯೋಗಿ ತಹಶೀಲ್ದಾರ್ ಅವರೇ, EO ಅವರೇ, DC KSRTC ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗುವ ಎಲ್ಲ ಗಣ್ಯರೇ, ಮಕ್ಕಳೇ, ತಾಯಂದಿರೇ, ಇವತ್ತು ನಿಮ್ಮೂರಿಗೆ ಐತಿಹಾಸಿಕ ದಿನ. ಸನ್ಮಾನ್ಯ ಲೋಕಸಭಾ ಸದಸ್ಯರು ಆಗಮಿಸಿದ್ದಾರೆ, ಸನ್ಮಾನ್ಯ ಶಾಸಕರು ಆಗಮಿಸಿದ್ದಾರೆ, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಿಮ್ಮೂರಿಗೆ ಏನು ಬೇಕೋ ಮೂಲ ಸೌಲಭ್ಯಗಳು ಬೇಕು ಅಂತಂದನ್ನು ನೀವು ಆಗಲೇ ನನಗೆ ಒಂದೂವರೆ ಗಂಟೆಯಿಂದ ಹೇಳಿದಿರಿ. ಸನ್ಮಾನ್ಯ ಲೋಕಸಭಾ ಸದಸ್ಯರಿಗೂ ಕೂಡ ಹೇಳಿದಿರಿ, ಅರ್ಥ ಆಗಿದೆ. ಒಂದೊಂದೇ ಕ್ರಮವಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ. ಮತ್ತು ಶಾಸಕರು ಕೂಡ ಹೇಳ್ತಾರೆ ಏನೇನು ಮಾಡಬೇಕು ಅನ್ನೋದು. ಮಕ್ಕಳ ಎಲ್ಲಿವರೆಗೂ ನೀವು ಕೇಳಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನೀವು ಬುದ್ಧಿವಂತರಾಗೋದಿಲ್ಲ. ನಾನು ಆವಾಗಲಿಂದ ನೋಡ್ತಾ ಇದ್ದೀನಿ, ಕೈ ತೋರಿಸಿ ಹೇಳ್ತಾ ಇದ್ದೀನಿ, ಮೊದಲು ಕೇಳಿಸ್ಕೋಬೇಕು. ನಾನಿವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ದೊಡ್ಡವರ ಆದಿಯಾಗಿ ಕೇಳಿಸ್ಕೊಳ್ಳಿ. ಮೊದಲು ಕೇಳೋದು ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಬೇಡಿ. ಮಾತಾಡೋರು ಹೋಯ್ತು, ಕೇಳಿಸ್ಕೊಬೇಕು. ಅರ್ಥ ಆಯಿತು? ಹಾಂ, ನಾನು ಇಲ್ಲಿ ಯಾರೋ ರೇವಣಪ್ಪ ಮತ್ತು ರೇವಣ ನಾಯ್ಕ ಮತ್ತು ದುಷ್ಯಂತ್ ಎಲ್ಲ ಸಮಸ್ಯೆಗಳು ಹೇಳಿದ್ರು. ಈಗ ಅವ್ರಿಗೆ 2 ಕೆಲಸ ಹಚ್ಚಿದ್ದೀನಿ. ನಿಮಗೆ ನೆಕ್ಸ್ಟು ಏನಾದರೂ ಈ ಊರಿಗೆ ಕೆಲಸ ಆಗಬೇಕು, ನಾನು ಮತ್ತೆ ಬರಬೇಕು, ಮೇಡಮ್ ನಾವು 3 ಜನ ಬರಬೇಕು ಅಂದರೆ ನಿಮ್ಮೂರು ಪೂರ್ತಿ ಕ್ಲೀನ್ ಆಗಬೇಕು. ನಾವ್ಯಾರೂ ಮಾಡೋದಿಲ್ಲ, ನೀವೇ ಮಾಡಬೇಕು. ಏನು ಮಾಡಬೇಕು? ಎಲ್ಲರೂ ಟಾಯ್ಲೆಟ್ ಯೂಸ್ ಮಾಡಬೇಕು. ಹೊರಗಡೆ ಒಬ್ಬರು ಹೋಗ್ಬಾರ್ದು. ಹೆಣ್ಮಕ್ಳಾದಿಯಾಗಿ ಮಕ್ಕಳಾದಿಯಾಗಿ ಎಲ್ಲರೂ ಟಾಯ್ಲೆಟ್ ಆಗಿದ್ದಾವೆ. 2ನೇದು, ನಿಮ್ಮ ಮನೆ ಮುಂದೆ ದೇವಸ್ಥಾನ ಹೆಂಗೆ ಚೆನ್ನಾಗೈತಲ್ಲ ಹಂಗೆ ನಿಮ್ಮ ಮನೆಗಳಿರ್ಬೇಕು. 3ನೇದು, ಅವರಿಬ್ಬರು ಮಾಡ್ತಾರೆ, ನಮ್ಮ PDO ಬರ್ತಾರೆ. ನೀವೇ ಮಾಡಬೇಕೆಲ್ಲ. ನೀವು ಮಾಡಿದ್ರೆ ಮಿಕ್ಕಿದ್ದು ಏನೇನಿದೆ ನಾವು ಮಾಡ್ತೀವಿ. ಅರ್ಥ ಆಯಿತು? ನಾನು ಇಷ್ಟೇ ಹೇಳೋದು. ಊರು ಹೆಂಗಿರಬೇಕು ಅಂದರೆ ಇಡೀ ಜಿಲ್ಲೆಯವ್ರು ಬಂದು ನೋಡಬೇಕು. ಅರ್ಥ ಆಯ್ತಾ? ಮೊದಲು ಸ್ವಚ್ಛ ಆಗಬೇಕು. ಅದಾದಮೇಲೆ ಶಾಸಕರು ಹೇಳ್ತಾರೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತಾರೆ. ನನಗೇನಾಗಬೇಕು? ನೀವು ಸ್ವಚ್ಛವಾಗಿ ಇಟ್ಕೊಬೇಕು. ನಿಮ್ಮ ಜವಾಬ್ದಾರಿ ಇದು. PDO ಜವಾಬ್ದಾರಿ, EO ಜವಾಬ್ದಾರಿ, ತಹಶೀಲ್ದಾರ್ ಜವಾಬ್ದಾರಿ, DC ಜವಾಬ್ದಾರಿ ಅಲ್ಲ. ಈಗ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹಾಕಿದಿರಲ್ಲ ನಿಮ್ಮ ಮನೆ ಮುಂದೆ ಎಲ್ಲ, ಯಾರು ಹಾಕಿರೋದು? ನಾನು ಹಾಕಿದ್ದೀನಾ? ಹಾಂ, ಅವೆಲ್ಲ ಕ್ಲೀನ್ ಆಗಬೇಕು. ಇನ್ನು 30 ದಿನದಲ್ಲಿ ಬರ್ತೀನಿ ನಾನು. ಅದು ಬಂದಮೇಲೆ ಬೇರೆ ಏನೇನು ಕೆಲಸ ಇದೆ ಮಾಡ್ತೀವಿ. ಅರ್ಥ ಆಯಿತು ನಿಮಗೆಲ್ಲರಿಗೂ? ಹಾಂ, ಆಯಿತು. ಇಷ್ಟೇ ನನ್ನ ಮಾತು. ಥ್ಯಾಂಕ್ ಯು, ನಮಸ್ಕಾರ.